ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಟೇಸ್ಟಿ ಎಗ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ. ಇದು ಬುಧವಾರದ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಇವಾಗ ಮೊಟ್ಟೆ ತೊಗೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಮತ್ತು ಏನೇನು ತೊಗೊಂಬಂದಿನಿ ಅದನ್ನೆಲ್ಲ ಅಲ್ಲಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಏನೇನು ಹಾಕಿನಿ ಅಂತ ಮತ್ತೆ ತೋರಿಸ್ತೀನಿ. ಮೊಟ್ಟೆನ ಬೇಯಕ್ಕೆ ಇಟ್ಕೊಂಡಿದ್ದೀನಿ, 8 ಮೊಟ್ಟೆ ತೊಗೊಂಡು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇವಾಗ ತೋರಿಸ್ತಿದ್ದೀನಿ ನೋಡಿ ಏನೇನು ತೊಗೊಂಡಿದ್ದೀನಿ ಅಂತ. ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಮತ್ತು ಇದು ಚಕ್ಕೆ, ಲವಂಗ ಮತ್ತು ಜಾಯಿಕಾಯಿ ಪತ್ರೆ ಇದೆಲ್ಲ ಬರುತ್ತಲ್ಲ ಫ್ರೆಂಡ್ಸ್, ಇದು, ಮತ್ತು ಸ್ವಲ್ಪ ಖಾರದ ಪುಡಿ, ಟೊಮೊಟೊ, ಇಲ್ಲಿ ಕೊತ್ತಂಬರಿ, ಪುದೀನ ತೊಗೊಂಡಿದ್ದೀನಿ. ಇಲ್ಲಿ ಮಸಾಲಾಗಳು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಬಿರಿಯಾನಿ ಮಸಾಲ, ಎಗ್ ಮಸಾಲ, ಗರಂ ಮಸಾಲ ಮತ್ತು ಚಿಕನ್ ಮಸಾಲ ತೊಗೊಂಡಿದ್ದೀನಿ. ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮೊಟ್ಟೆ ಎಲ್ಲ ಬೇಯಿಸಿ ತೊಗೊಂಡು ಬಂದು ಸ್ವಲ್ಪ ತೆಣ್ಣುಗೋಕ್ಕೆ ಅಂತ ಬಿಟ್ಟಿದ್ದೀನಿ. ಇವಾಗ ತೋರಿಸ್ತಾ ಇದ್ದೀನಿ 8 ಮೊಟ್ಟೆ ಅಂತ. ಪಾಪುಗೆ ಬಿರಿಯಾನಿಗಲ್ಲಿ ಮೊಟ್ಟೆ ಹಾಕ್ಕೊಟ್ರೆ ತಿನ್ನೋಕೆ ಖಾರ ಆಗುತ್ತೆ ಅಂತ ಅಂದ್ಬಿಟ್ಟು ಅವನಿಗೆ ಫಸ್ಟೇ ಒಂದು ಮೊಟ್ಟೆ ತೊಗೊಂಡು ತಿನ್ನಿಸ್ಬಿಟ್ಟು ಬಂದೆ. ಅದಾದಮೇಲೆ ಸ್ವಲ್ಪ ನನಗೆ ಕೆಲಸ ಮಾಡೋಕ್ಕೆ ಬಿಡ್ತಾನೆ ಅಂತ ಸ್ವಲ್ಪ ಇವಾಗ ಹಠ ಮಾಡಿದ್ರು ಸ್ವಲ್ಪ ಸೆಂಟ್ರಲ್ ಬಂದು ಸುಮ್ಮನೆ ಹೋಗ್ತಾನೆ. ಇವಾಗ ಸ್ವಲ್ಪ ಆಟ ಆಡ್ತಾನಲ್ಲ, ಹಂಗಾಗಿ ಏನೋ ಜಾಸ್ತಿ ಆಟ ಮಾಡ್ತಾಯಿಲ್ಲ. ಇವಾಗ ನೋಡಿ ಫ್ರೆಂಡ್ಸ್, ಎಲ್ಲ ಸುಲಿದು ಇಟ್ಕೊಳ್ತಾ ಇದ್ದೀನಿ. ನಮ್ಮದು ಕಿಚನ್ ಚಿಕ್ಕದಿರೋದ್ರಿಂದ ಮೊಟ್ಟೆ ಸುಲಿದ್ಬಿಟ್ಟು ಅಲ್ಲೇ ಗ್ಯಾಸ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟು ಐಟಮ್ಸ್ ಇಟ್ಕೊಂಡಿದ್ದೀನಲ್ಲ, ಮತ್ತು ಹಂಗಾಗಿ ಜಾಗ ಸಾಕಾಗಲ್ಲ ಸ್ಲ್ಯಾಬ್ ಮೇಲೆ. ಇವಾಗ ಮೊಟ್ಟೆ ಸುಲಿದಿದ್ದೆಲ್ಲ ಆಯಿತು. ಇವಾಗ ಮೊಟ್ಟೆನ ಕಟ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಮಾತ್ರ. ಈ ಥರ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಯಾಕೆಂದರೆ ಅದರಲ್ಲಿ ಮಸಾಲ, ಉಪ್ಪು, ಖಾರ ಎಲ್ಲ ನೀಟಾಗಿ ಇಟ್ಕೋಬೇಕು. ಹಾಗಾಗಿ ಸ್ವಲ್ಪ ವಿಡಿಯೋ ಲಾಂಗ್ ಆಯಿತು ಅಂತ ಯಾರು ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ಆದರೆ ಬೇಗ ಆಗುತ್ತೆ. ಇದು ಮಸಾಲ ಏನು ರುಬ್ಬಿ ಮಾಡ್ತಾ ಇಲ್ವಲ್ಲ, ಪಟ ಅಂತ ಮಾಡ್ಕೊಬೋದು. ಒಂದು 10 ಮಿನಿಟ್ಸಲ್ಲಿ ಆಗೋಗುತ್ತೆ ಫ್ರೆಂಡ್ಸ್. ಇದೆಲ್ಲ ಕಟ್ ಮಾಡಿ ಬೇಗ ಫ್ರೈ ಎಲ್ಲ ಮಾಡಿಟ್ಕೊಂಡ್ರೆ ಒಂದು 10 ಮಿನಿಟ್ಸ್ ಸಾಕು. ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು. ಪೂರ್ತಿ 6 ಮೊಟ್ಟೆನೂ ಸಹ ಇದೇ ಥರ ಮಾಡಿ ಇಟ್ಕೊಳ್ಳೋಣ. ನನ್ನ ತಮ್ಮ ಬಂದಿದ್ನಲ್ಲ, ಅವನು ಊರಿಗೆ ಹೊರಟಿದ್ದ, ಹಂಗಾಗಿ ಇವತ್ತು ಎಗ್ ಬಿರಿಯಾನಿ ಮಾಡಿದ್ದು. ಇವಾಗೆಲ್ಲ ಆಯಿತು ಫ್ರೆಂಡ್ಸ್. ಇವಾಗ ಕಟ್ ಮಾಡಿದ್ದೆಲ್ಲ ಇವಾಗ ಎಣ್ಣೆಲಿ ಹಾಕಿಡ್ತಾ ಇದ್ದೀನಿ ನಾನು. ಫಸ್ಟು ಉಪ್ಪು ಖಾರ ಸೇರಿಸಿ ಉರಿಬೋದಾಗಿತ್ತು. ಉಪ್ಪು ಖಾರ ಸೇರಿಸಿ ಉರಿಯೋಕ್ಕೆ ತುಂಬ ಘಾಟ್ ಆಗುತ್ತೆ ಫ್ರೆಂಡ್ಸ್. ಹಂಗಾಗಿ ಫಸ್ಟ್ ಎಣ್ಣೆ ಕಾಯಕ್ಕಿಟ್ಟು ಅದರ ಮೇಲೆ ಮೊಟ್ಟೆ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಸೇರಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದನ್ನು ಫಸ್ಟೇ ಉಪ್ಪು ಖಾರದ ಪುಡಿ ಹಾಕಿದ್ರೆ ಬಾಣಲೆ ಒಳಗಡೆ ಅದು ಘಾಟು ಜಾಸ್ತಿ ಆಗುತ್ತೆ, ಮತ್ತು ಪಾಪುಗೆ ನನಗೆ ಜಾಸ್ತಿ ಕೆಮ್ಮು ಥರ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾನು ಲಾಸ್ಟ್ ಮೊಟ್ಟೆ ಮೇಲೆ ಉಪ್ಪು ಖಾರ ಉದುರಿಸ್ಕೊಂಡು ಆಮೇಲೆ ಫ್ರೈ ಮಾಡ್ಕೊತೀನಿ. ಈ ಥರ ಮಾಡಿದ್ರೆ ಇನ್ನೂ ಚೆನ್ನಾಗೇ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಮೊಟ್ಟೆ ಮೇಲ್ಗಡೆ ಉಪ್ಪು ಖಾರ ಹಾಕಿರ್ತೀವಲ್ಲ, ಅದು ಇನ್ನೂ ಚೆನ್ನಾಗೇ ಹಿಡ್ದಿರುತ್ತೆ. ಮತ್ತು ಕೆಳಗಡೆ ಬಾಣಲಿಲಿ ಎಣ್ಣೆ ಇರುತ್ತಲ್ಲ, ಅದರಲ್ಲಿ ಮಸಾಲೆ ಹಿಡ್ದಿರುತ್ತಲ್ಲ ಫ್ರೆಂಡ್ಸ್. ಹಂಗಾಗಿ ನೀಟಾಗಿ ಮಸಾಲೆ ಎಲ್ಲ ಹಚ್ಕೊಳ್ಳುತ್ತೆ ಅದರಲ್ಲಿ. ಇಲ್ಲಾಂದರೆ ಈ ಥರ ಮಾಡಿ ಹಾಕಿಲ್ಲ ಅಂದರೆ ಖಾಲಿ ಮಸಾಲೆ ಥರ ಅಂತ ಅನಿಸುತ್ತೆ, ಖಾಲಿ ಮೊಟ್ಟೆ ಸಿಗುತ್ತೆ. ಹಂಗಾಗಿ ಒಂದ್ಸತಿ ಈ ಥರ ಮಾಡಿ ಟ್ರೈ ಮಾಡಿ ನೋಡಿ. ಇವಾಗ ಅದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದಾಯಿತು. ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಕುಕ್ಕರ್ ಇಟ್ಕೊಂಡು 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕೋಣ. ಬಿರಿಯಾನಿಗೆ ಮೇಯ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರಬೇಕು ಫ್ರೆಂಡ್ಸ್. ಫುಲ್ಲು ಬ್ರೌನ್ ಕಲರ್ ತಿರುಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನನ್ನ ಮಗ ವಾಯ್ಸ್ ಅವ್ರು ಕೊಡಬೇಕಾದ್ರೆ ಅವನು ಆಟಾಡ್ತಾ ಇರ್ತಾನೆ. ಅವನದು ಸೆಂಟ್ರಲ್ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಇವಾಗ ಹಸಿಮೆಣ್ಸಿಕಾಯಿ ಸಹ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಖಾರದ ಪುಡಿ ಸೇರಿಸ್ಕೊಳ್ತೀನಲ್ಲ, ಹಾಗಾಗಿ ಕಮ್ಮಿ ಹಸಿಮೆಣ್ಸಿಕಾಯಿಂದ ಮಾಡ್ತಿದ್ದೀನಿ. ಹಸಿಮೆಣ್ಸಿಕಾಯಿ 1-2 ಹಾಕ್ಕೊಂಡ್ರೂ ಸ್ವಲ್ಪ ಚೆನ್ನಾಗಿರುತ್ತೆ. ಇವಾಗ ಪಲಾವ್ ಎಲೆ ಮತ್ತು ಅದು ಸೋಂಪಿನ ಕಾಳು ಅದೆಲ್ಲ ಇತ್ತಲ್ಲ ಫ್ರೆಂಡ್ಸ್, ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಪ್ರೊಸೀಜರ್ ಕರೆಕ್ಟ್ ಆಯಿತು ಅಂದರೆ ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಹಸಿ ಇತ್ತು ಅಂದರೆ ಚೆನ್ನಾಗಾಗಲ್ಲ. ಹಂಗಾಗಿ ನೀಟಾಗಿ ಕೆಂಪುಗಾಗಂಗೆ ಹುರ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಆಗಿದೆ. ಇವಾಗ ಟೊಮೊಟೊ ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಕ್ಯಾಮ್ರಾ ಉಲ್ಟಾ ಇರೋದಕ್ಕೆ ಲೆಫ್ಟ್ ಹ್ಯಾಂಡ್ ಥರ ಕಾಣಿಸಿದೆ ಫ್ರೆಂಡ್ಸ್, ಆದರೆ ನಾನು ರೈಟಲ್ಲೇ ಹಾಕ್ತಾಯಿದ್ದೀನಿ. ಅದು ಕ್ಯಾಮ್ರಾ ಉಲ್ಟಾ ಇದೆ, ಹಂಗಾಗಿ ಸಾರಿ ಫ್ರೆಂಡ್ಸ್. ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ, ಅದನ್ನು ಸಹ ಫ್ರೈ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊನು ತುಂಬ ಮೆತ್ತಗಾಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಫ್ರೈ ಆಗ್ತಾಯಿದೆ ನೀಟಾಗಿ. ನನ್ನ ಮಗುಗೆ ಟ್ಯಾಕ್ಟ್ರಿ ಅಂದರೆ ಆಟ ಸಾಮಾನು ಅಂದರೆ ಭಾಳ ಇಷ್ಟ ಫ್ರೆಂಡ್ಸ್. ಅವನು ಮಾತಾಡಿದ್ರೆ ಟ್ಯಾಕ್ಟ್ರಿ ಅಂತಾನೆ. ಅದು ಟ್ಯಾಕ್ಟ್ರಿ ಎಲ್ಲ ಕೊಡಿಸ್ಕೊಂಬಂದಿನಿ, ಆದರೂ ಅವನಿಗೆ ತುಂಬ ಟ್ಯಾಕ್ಟ್ರಿ ಅಂದರೆ ಇಷ್ಟ. ಟ್ಯಾಕ್ಟ್ರಿ ಸೌಂಡ್ ರಾತ್ರಿ 12 ಗಂಟೆ ಕೇಳಿದ್ರು ಸಹ ಟ್ಯಾಕ್ಟ್ರಿ ಅಂತಲೇ ಇರ್ತಾನೆ. ಇವಾಗ ಟೊಮೊಟೊ ಎಲ್ಲ ಫ್ರೈ ಆಗಿದ್ದಾಯಿತು. ಇವಾಗ ಮಸಾಲಾಸ್ ಆ್ಯಡ್ ಮಾಡ್ಕೊಳ್ಳೋಣ. ಎಗ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಬಿರಿಯಾನಿ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಳ್ತಿದ್ದೀನಿ ಫ್ರೆಂಡ್ಸ್. ಏನು ಮಸಾಲಾನ ಬೇರೆ ಪ್ಯಾಕಲ್ಲಿ ಹಾಕಿಟ್ಕೊಂಡ್ರೆ ಯಾವ್ಯಾವ ಮಸಾಲ ಅಂತ ಗೊತ್ತಾಗಲ್ಲ ಅಂದ್ಬಿಟ್ಟು ನಾನು ಪ್ಯಾಕ್ ಸಮೇತ ಹಂಗೆ ಇಡ್ತೀನಿ. ಇದು ಸಾರಿ ಫ್ರೆಂಡ್ಸ್, ಚಿಕನ್ ಮಸಾಲ ಫ್ರೆಂಡ್ಸ್. ಇದು 1 ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ
2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೆ. ಆದರೆ 1.5 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ, ಖಾರ ಕರೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇದು ಖಾರ ಮತ್ತು ಕಲರ್ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿದು, ಹಂಗಾಗಿ ಖಾರದ ಪುಡಿ ಸೇರಿಸ್ಕೊಂಡೆ ನಾನು. ಇಲ್ಲಾಂದರೆ ಹಸಿಮೆಣ್ಸಿಕಾಯಿ ಎಲ್ಲ ಮಾಡ್ಕೊಳ್ಬೋದಿತ್ತು. ಹಸಿಮೆಣ್ಸಿಕಾಯಿ ಮಾಡಿಕೊಂಡ್ರೆ ಬಿರಿಯಾನಿ ಅಷ್ಟು ಟೇಸ್ಟ್ ಅನಿಸಲ್ಲ. ಬಿರಿಯಾನಿಗೆ ಆಲ್ಮೋಸ್ಟ್ ಖಾರದ ಪುಡಿನೇ ಕರೆಕ್ಟ್ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಅದನ್ನೆಲ್ಲ ಹುರ್ಕೊಳ್ಳೋಣ. ಒಬ್ಬೊಬ್ಬರು ಮೊಸರು ಆ್ಯಡ್ ಮಾಡ್ಕೊತಾರೆ, ನಾನು ಮೊಸರು ಏನು ಆ್ಯಡ್ ಮಾಡ್ತಾಯಿಲ್ಲ, ಹಂಗೆ ಮಾಡ್ತಾಯಿದ್ದೀನಿ. ಆದ್ರೂ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿಗೆ. ಒಬ್ಬೊಬ್ಬರು ಒಂದೊಂದು ಸತಿ ನಾನು ಬಿರಿಯಾನಿ ಮಾಡಬೇಕಾದ್ರೆ ಮೊಸರು ಆ್ಯಡ್ ಮಾಡ್ತೀನಿ, ಈಗ ಮಾಡಿಲ್ಲ ಫ್ರೆಂಡ್ಸ್. ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೇಸ್ಟಿಯಾಗಿ ಕಾಣಿಸ್ತಾ ಇದೆ, ಫುಲ್ಲು ಘಮ ಘಮ ಅಂತ ಅನಿಸ್ತಾ ಇದೆ ಫ್ರೆಂಡ್ಸ್. ಮಸಾಲೆ ಎಲ್ಲ ನೀಟಾಗಿ ಹುರಿದಾದ್ಮೇಲೆ ಇವಾಗ ಅಕ್ಕಿ ಸತ ತೊಳೆದಿಟ್ಕೊಂಡೆ, ನೀರು ಸತ ಹಾಕ್ಕೊಂಡೆ. ಆದರೆ ನಾನು ಸ್ಪೀಡಾಗಿ ಅದನ್ನು ಓಡಿಸ್ಬಿಟ್ಟೆ. ಅಕ್ಕಿ ತೊಳೆದು ನೀರು ಇವಾಗ ಬಿರಿಯಾನಿ ಜೊತೆ ಮಿಕ್ಸ್ ಮಾಡ್ಕೋಬೇಕು. ನಾನು 4 ಜನಕ್ಕೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, 3ರಿಂದ 4 ಜನಕ್ಕೆ. ಹಂಗಾಗಿ ಇವಾಗ ಕುದಿಯೋ ಟೈಮಲ್ಲಿ ರೈಸ್ ಹಾಕ್ಕೊಳ್ಳೋಣ. ಅಕ್ಕಿ ನೀಟಾಗಿ ಕುದ್ಮೇಲೆ ರೈಸ್ ಹಾಕ್ಕೊಂಡ್ರೆ ಅಷ್ಟು ತಳ ಹಿಡಿಯೋ ಪ್ರಾಬ್ಲಮ್ ಎಲ್ಲ ಅಂತ ಅನಿಸಲ್ಲ. ಇವಾಗ ಕುದೀತಾ ಇದೆ, ಇವಾಗ ರೈಸೆಲ್ಲ ಹಾಕಿ ತಿರುಗಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ತಳ ಹಿಡಿಬಾರ್ದು ಅಂತ ಈ ಥರ ಮಸಾಲೆ ಹಿಡೀಲಿ ಅಂತ ತಿರ್ಸ್ಕೊಳ್ತಾ ಇದ್ದೀನಿ. ಇದು ಕುದ್ಮೇಲೆ ಮೊಟ್ಟೆ ಹಾಕೋಣ. ಇವಾಗ ಸ್ವಲ್ಪ ಲೈಟಾಗಿ ಕುದಿ ಸ್ಟಾರ್ಟ್ ಆಯಿತು. ಇವಾಗ ಇನ್ನೊಂದ್ಸತಿ ತಿರುಗಿಸ್ತಾ ಇದ್ದೀನಿ. ಸಂಡೇ ಯಾವತ್ತಾದ್ರು ಮನೇಲಿ ಲೇಟಾಗಿ ಎದ್ದಾಗ ಪಟ ಅಂತ ಮಾಡ್ಕೋಬೋದು ಫ್ರೆಂಡ್ಸ್. ಇದೇನು ತುಂಬ ಹೊತ್ತೇನು ಟೈಮ್ ಹಿಡಿಯಲ್ಲ. ಮಸಾಲೆ ರುಬ್ಬಿ ಮಾಡೋದಾದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇದೇನು ಮಸಾಲೆ ರುಬ್ಬಿ ಮಾಡ್ತಾ ಇಲ್ಲವಲ್ಲ, ಹಂಗಾಗಿ ಬೇಗ ಬೇಗ ಆಗೋಗ್ಬಿಡುತ್ತೆ. ಈಗ ಮೊಟ್ಟೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ, ಸ್ಪೂನೆಲ್ಲ ತೆಗೆದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಕಾಣಿಸ್ತಿದೆ, ಅಷ್ಟೇ ತುಂಬ ಟೇಸ್ಟಿಯಾಗಿ ಬಂದಿತ್ತು ಬಿರಿಯಾನಿ ಮಾತ್ರ. ನೋಡಿ ಇವಾಗ ಒಂದು ರೌಂಡ್ ತಿರುಗಿಸ್ಕೊಳ್ತಾ ಇದ್ದೀನಿ, ಮೊಟ್ಟೆ ಎಲ್ಲ ಒಳಗಡೆ ರೈಸ್ ಜೊತೆಗೆಲ್ಲ ಮಿಕ್ಸ್ ಆಗಲಿ ಅಂತ. ಅಷ್ಟೇ ಫ್ರೆಂಡ್ಸ್. ಇವಾಗ 2 ವಿಸಲ್ ಬಾಯಿ ಮುಚ್ಚಿ 2 ವಿಸಲ್ ಹೊಡಿಸಿದ್ರೆ ಮುಗೀತು. ಇದೇನಪ್ಪ ಅಂದರೆ ಮತ್ತೆ ಇದು ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ, ಸ್ವಲ್ಪ ಟೊಮೊಟೊ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಆವಾಗಲೇ ಮೊಟ್ಟೆ ಕರೆದಿದ್ದು ಎಣ್ಣೆ ಇತ್ತಲ್ಲ ಫ್ರೆಂಡ್ಸ್, ಇದನ್ನು ಎಣ್ಣೆ ಯಾವುದಕ್ಕೂ ಯೂಸ್ ಮಾಡೋಕ್ಕಾಗಲ್ಲ. ಹಂಗಾಗಿ ಇದಕ್ಕೇ ಒಂದು ಸ್ವಲ್ಪ ಮೊಟ್ಟೆ ಎಗ್ ಬುರ್ಜಿ ಥರ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಿರಿಯಾನಿ ಜೊತೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಇದನ್ನು ಮಾತ್ರ. ಇದರಲ್ಲಿ ಉಪ್ಪು ಖಾರ ಇರೋದ್ರಿಂದ ಈಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೇ ಎಣ್ಣೆಯಲ್ಲಿ. ಆ ಎಣ್ಣೆ ವೇಸ್ಟು ಆಗೋಲ್ಲ. ಇವಾಗ ಬಿರಿಯಾನಿ ಮೇಲೆ ಬೇಕಿದ್ರೆ ಇದನ್ನು ಉದುರಿಸ್ಕೊಂಡು ತಿನ್ಬೋದು, ಇಲ್ಲ ಸೈಡಲ್ಲಿ ಹಂಗೆ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್. ನೆಂಚ್ಕೊಳಕ್ಕೆ ಥರ ಆಗುತ್ತೆ. ಈಗ ಹಸಿಮೆಣ್ಸಿಕಾಯಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಆಲ್ರೆಡಿ ಖಾರದ ಪುಡಿ ಇರೋದ್ರಿಂದ ಒಂದೇ ಒಂದು ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಇದು ಫ್ರೈ ಆಯಿತು. ಟೊಮೊಟೊ ಸತ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಸತ ಸಾಫ್ಟಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ನೋಡಿ. ತಿನ್ನೋಕ್ಕೂ ಅಷ್ಟೇ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಈ ಥರ ಮಾಡಿ ಟ್ರೈ ಮಾಡಿ ನೋಡಿ. ಅದೇ ಎಣ್ಣೆಯಲ್ಲಿ ಮಾಡ್ಕೊಳ್ಳಿ. ಇವಾಗ 2 ಎಗ್ ಸೇರಿಸ್ಕೊಳ್ತಿದ್ದೀನಿ. ಜಾಸ್ತಿ ಜನ ಇದ್ದರೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳಿ, ಮತ್ತು ಸ್ವಲ್ಪ ಆಯಿಲ್ ಸೇರಿಸ್ಕೊಂಡು. ನನಗೆ ಸಾಕಾಗಿತ್ತು, ಅದಕ್ಕೆ 2 ಮೊಟ್ಟೆ ಅಷ್ಟೇ ಸೇರಿಸಿ ಮಾಡ್ತಾಯಿದ್ದೀನಿ. ಮೊಟ್ಟೆ ಸ್ವಲ್ಪ ದಪ್ಪನೇ ಹುರ್ಕೊಳ್ಳಿ. ನೋಡಿ ಇದು ಆಯಿತು ಫ್ರೆಂಡ್ಸ್. ಇದನ್ನು ಅಷ್ಟೊತ್ತಿಗೆ ನನ್ನ ಮಗ ಬಂದ, ಅವನನ್ನು ಒಂದು 5 ನಿಮಿಷ ಎತ್ಕೊಂಡು ಸಮಾಧಾನ ಮಾಡಿ ಮತ್ತೆ ಕೆಳಗಡೆ ಬಿಟ್ಟೆ. ಅಷ್ಟೊತ್ತಿಗೆ ಬಿರಿಯಾನಿ ತುಂಬ ಚೆನ್ನಾಗಿ ರೆಡಿಯಾಗಿತ್ತು. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ ಮಾತ್ರ. ಇವಾಗ ತಟ್ಟೆಗೆ ಹಾಕ್ಕೊಂಡು ನಾನು ನನ್ನ ತಮ್ಮ ಬ್ಯಾಟಿಂಗ್ ಮಾಡೋದು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ, ಅವ್ರು ಬರೋದು ಲೇಟು. ಬಟ್ ಅವರು ನನಗೆ ಕಾಯಿ ಬೇಡದನ್ನು ಊಟ ಮಾಡು ಅಂತಾರೆ. ಹಾಗಾಗಿ ನಾನು ನನ್ನ ತಮ್ಮ ಊಟ ಮಾಡ್ತಿದ್ವಿ. ಅದು ಹುರಿದಿರೋ ಮೊಟ್ಟೆ ಸತ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಬಾಯ್ ಫ್ರೆಂಡ್ಸ್.